ಜಾತಿಯಿಂದ ಯಾರೂ ಶ್ರೇಷ್ಠರಲ್ಲ, ಸಾಧನೆಯಿಂದ ಶ್ರೇಷ್ಠರು ಎಂದು ಹೇಳಿಕೊಟ್ಟವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ವಿರಾಜಪೇಟೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ರುದ್ರ ತಿಳಿಸಿದರು. ಅವರು ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ವರ್ಷದ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ, ಎಸಿ ವಿಜಯಕುಮಾರ್, ತಹಸೀಲ್ದಾರ್ ಮಂಜುನಾಥ್, ಇಒ ಹೊಂಗಯ್ಯ, ಬಿಒ ಮಹದೇವ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಶೋಕ್ ಹಾಗೂ ಹರಿಹರ ಆನಂದ ಸ್ವಾಮಿ ಸೇರಿದಂತೆ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಆದರೆ ಭಾರತಕ್ಕೆ ಎರಡು ಸೂರ್ಯ, ಒಬ್ಬ ಸೂರ್ಯ ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗಿದ್ರೆ ಹುಟ್ಟಿ ಮುಳುಗದೇ ಇರುವ ಸೂರ್ಯ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವ ವ್ಯಕ್ತಿ ಟಾಂಗಾ ಗಾಡಿ ಮೇಲೆ ಕೂತ್ರೆ ಟಾಂಗಾ ಗಾಡಿ ಅಪವಿತ್ರ ಆಗ್ತದೆ ಅಂತ, ಯಾವ ವ್ಯಕ್ತಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ಅಪವಿತ್ರ ಅಂತ ಹೇಳ್ತಿದ್ರು, ಯಾವ ವ್ಯಕ್ತಿ ಸವರ್ಣೀಯರ ಜಗಲಿ ಮೇಲೆ ಕುಳಿತುಕೊಂಡ್ರೆ ಆ ಜಗಲಿ ಅಪವಿತ್ರ ಅಂತ ಹೇಳ್ತಿದ್ರು, ಯಾವ ವ್ಯಕ್ತಿ ಶಾಲೆ ಕೂತ್ರೆ ಶಾಲೆ ಅಪವಿತ್ರ ಅಂತ ಹೇಳ್ತಿದ್ರು, ಅದೇ ವ್ಯಕ್ತಿ ಬರೆದಂತ ಸಂವಿಧಾನ ದೇಶವನ್ನ ಪವಿತ್ರ ಮಾಡಿ. ಒಂದು ಕಡೆ ನಮ್ಮಲ್ಲೊಂದು ಚರ್ಚೆ ನಡೀತಾರೆ, ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಹಳ ತಡವಾಗಿ ಕೊಟ್ರ. ಇಲ್ಲಿ ಪ್ರಶ್ನೆ, ತಡವಾಗಿ ಕೊಟ್ರ ಬೇಗ ಕೊಟ್ರ? ಅವರು ನೋಬೆಲ್ ಪಾರಿತೋಷಿಕ ಸಿಗ್ಬೇಕಾಗಿತ್ತ? ಅವರನ್ನ ವಿಶ್ವಜ್ಞಾನಿ ಅಂತ ಕರಿಬೇಕಾ ಬೇಡ್ವಾ? ಅವ್ರು ನಂಬರ್ 1 ನಂಬರ್ 2 ನಂಬರ್ 10? ಬಂಧುಗಳ ನಿಸ್ಸಂದೇಹವಾಗಿ ಕಳೆದ ಸಹಸ್ರಮಾನದಲ್ಲಿ ಭಾರತ ಸೃಷ್ಟಿಸಿದ ಓರ್ವ ನೈಜ ಚಿಂತಕ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ವ್ಯಕ್ತಿತ್ವ ಅನ್ನುವಂಥದ್ದು ಎಲ್ಲದಕ್ಕೂ ಬಿಡಿ. ಅವರ ವ್ಯಕ್ತಿತ್ವವನ್ನ ಸ್ಕೇಲ್ನಿಂದ ಹಿಡಿದು ಒಡೆಯಕ್ಕಾಗಲ್ಲ. ಅವರು ಬೆಳಕು, ಕಾಂತಿ ಅಂಗೈನಲ್ಲಿ ಮುಚ್ಚಿಡಲು ಸಾಧ್ಯ ಆಗಿದೆ. 2016ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ವಿಶ್ವಸಂಸ್ಥೆ ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡುತ್ತೆ. ಅದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಂಧುಗಳಿಗೆ ಇಡೀ ವಿಶ್ವ ಬಾಬಾ ಸಾಹೇಬರನ್ನ ಜ್ಞಾನದಿಂದ ಗುರುತಿಸುತ್ತಿದೆ. ಆದರೆ ಶ್ರೇಷ್ಠ ಸಂಸ್ಕೃತಿಯುಳ್ಳ ಭಾರತೀಯರು ನಾವು, ನೀವು, ಅವರು ಯಾವ ಹಿನ್ನೆಲೆಯಿಂದ ಬಂದವರು, ಅವರ ಜಾತಿಯ ಹಿನ್ನೆಲೆ ಏನು ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸಾಹೇಬರು ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ಧರ್ಮದಿಂದ ಯಾರು ಶ್ರೇಷ್ಠರಲ್ಲ, ಜಾತಿಯಿಂದ ಯಾರು ಶ್ರೇಷ್ಠರಲ್ಲ, ಸಾಧನೆಯಿಂದ ಶ್ರೇಷ್ಠರು ಅಂತ ಜಗತ್ತಿಗೆ ತೋರಿಸ್ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವೆಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಬಾಬಾ ಸಾಹೇಬರ ಒಂದಲ್ಲ ಒಂದು ರೀತಿಯ ಋಣದ ಫಲಾನುಭವಿಗಳು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಖ್ಯಾತ ಚಿತ್ರ ನಿರ್ದೇಶಕರು ಗಿರಿರಾಜ್ ಅವರು ಹೇಳ್ತಾರೆ, ನಾವು ನಾಯಕರನ್ನ ಅವರು ಕೊಟ್ಟಿರುವ ಕೊಡುಗೆಯ ಆಧಾರದ ಮೇಲೆ ಸ್ಮೃತಿಯಿಂದ ವಿಸ್ಮೃತಿಯಿಂದ ಸಾಯಿಸಿಬಿಡುತ್ತೇವೆ. ಸ್ಮೃತಿಯಿಂದ ಅಂದ್ರೆ ಅವರೇನೂ ಸಾಧನೆ ಮಾಡದೇ ಇದ್ರು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಮೇಲಕ್ಕೆ. ವಿಸ್ಮೃತಿಯಿಂದ ಅಂದ್ರೆ ಅವರು ಸಾಧನೆಯ ಪರ್ವತದನ್ನೇ ಮುಟ್ಟಿದ್ರು, ಅವರೇನು ಮಾಡಿಲ್ಲ ಏನು ಮಾಡಿಲ್ಲ. ಆ ರೀತಿ ವಿಸ್ಮೃತಿ ಒಳಗಾದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಂಧುಗಳೇ, ನಾನು ಈಗಾಗಲೇ ಹೇಳಿದಂಗೆ ಬೆಳಕನ್ನ ಅಂಗೈಯಲ್ಲಿ ಇಟ್ಕೊಳಕ್ಕಾಗುತ್ತಾ? ಇನ್ನು 1000 ವರ್ಷ ಆದರೂ ಭಾರತೀಯರಲ್ಲಿ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ,